ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ಮಯಾಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮದಭಾವಿ ಗ್ರಾಮದಲ್ಲಿರುವ ಶನೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ಶನೇಶ್ವರ ದೇವಸ್ಥಾನದಲ್ಲಿ ನಮಗೆ ನವಗ್ರಹ ಮತ್ತು ಜ್ಯೋತಿರ್ಲಿಂಗಗಳ ದರ್ಶನವೂ ಕೂಡ ಆಗುತ್ತದೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಫ್ರೆಂಡ್ಸ್, ನಾವೀಗ ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನು ತಲುಪಿದ್ದೇವೆ. ಒಳಗಡೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬರೋಣ, ಬನ್ನಿರಿ. ಫ್ರೆಂಡ್ಸ್, ಮೊದಲಿಗೆ ನಮಗೆ ಒಳಗಡೆ ಬಂದ ತಕ್ಷಣ ಶನೇಶ್ವರ ಸ್ವಾಮಿಯ ವಾಹನವಾದಂತಹ ಕಾಗೆ ಇದೆ. ಅದರ ಮೇಲೆ ನಾವು ಎಣ್ಣೆಯನ್ನು ಹಾಕಬೇಕು. ಕಲ್ಯಾಣಿಯಲ್ಲಿರುವ ನೀರಿನಿಂದ ಮೊದಲು ನಾವು ಕೈಕಾಲನ್ನು ಶುಚಿಗೊಳಿಸಿಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಪಂಚಲಿಂಗೇಶ್ವರ ದೇವರ ಮೂರ್ತಿ ಇದೆ. ಮೊದಲಿಗೆ ನಾವು ನಮಸ್ಕರಿಸಿಕೊಳ್ಳೋಣ. ಇದಾದ ನಂತರ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡೋಣ. ಮೊದಲಿಗೆ ನಾವು ಸೂರ್ಯ ದೇವರ ದರ್ಶನವನ್ನು ಪಡೆದುಕೊಳ್ಳೋಣ. ಫ್ರೆಂಡ್ಸ್, ಇದಾಯಿತು 12 ಜ್ಯೋತಿರ್ಲಿಂಗಗಳ ದರ್ಶನ. ಮುಂದೆ ನಾವು ಶನೇಶ್ವರ ದರ್ಶನವನ್ನು ಪಡೆದುಕೊಳ್ಳೋಣ, ಬನ್ನಿರಿ. ಶ್ರೀ ಶನೇಶ್ವರ ಸ್ವಾಮಿ ಮಹಾರಾಜಗೆ ಫ್ರೆಂಡ್ಸ್, ನಾವೀಗ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಬರೋಣ, ಬನ್ನಿರಿ. ಫ್ರೆಂಡ್ಸ್, ಇದಾದ ಬಳಿಕ ನಾನು ನಿಮಗೆ ನವಗ್ರಹಗಳ ದರ್ಶನವನ್ನು ಮಾಡಿಸುತ್ತೇನೆ. ಮೊದಲಿಗೆ ನಾವು ವಿಘ್ನ ನಿವಾರಕ ವಿನಾಯಕ ಅವರ ದರ್ಶನವನ್ನು ಪಡೆದುಕೊಳ್ಳೋಣ. ಫ್ರೆಂಡ್ಸ್, ನಾನೀಗ ನಿಮಗೆ ನವಗ್ರಹಗಳ ದರ್ಶನವನ್ನು ಮಾಡಿಸುತ್ತೇನೆ. ಮೊದಲಿಗೆ ನಾವು ಸೂರ್ಯದೇವರ ದರ್ಶನವನ್ನು ಪಡೆದುಕೊಳ್ಳೋಣ. ಇವರು ಚಂದ್ರದೇವರು, ಇವರು ಮಂಗಳ ದೇವರು, ಇವರು ರಾಹು ದೇವರು, ಇವರು ಶನಿ ದೇವರು, ಇವರು ಕೇತು ದೇವರು, ಇವರು ಗುರು ದೇವರು, ಇವರು ಬುಧ ದೇವರು, ಇವರು ನಮ್ಮ ಬಜರಂಗ್ ಬಲಿ ಶ್ರೀ ಆಂಜನೇಯ. ಫ್ರೆಂಡ್ಸ್, ನಾನೀಗ ನಿಮಗೆ ನವಗ್ರಹಗಳ ದರ್ಶನವನ್ನು ಮಾಡಿಸಿದ್ದೇನೆ. ಫ್ರೆಂಡ್ಸ್, ನಿಮಗೆ ಯಾವುದಾದರೂ ದೋಷವಿದ್ದರೆ, ಫಾರ್ ಎಕ್ಸಾಂಪಲ್ ನಾಗದೋಷ, ಶನಿ ದೋಷ, ಈ ಥರದ್ದೇನಾದರೂ ಇದ್ದರೆ ಈ ದೇವಸ್ಥಾನಕ್ಕೆ ತಪ್ಪದೇ ಬನ್ನಿ. ನಿಮ್ಮ ದೋಷ ಪರಿಹಾರವಾಗುತ್ತದೆ. ಫ್ರೆಂಡ್ಸ್, ಈ ದೇವಸ್ಥಾನದ ನಿರ್ಮಾಣವನ್ನು ಮಾಡುವಾಗ 7 ಸರೋವರಗಳು, 21 ನದಿಗಳು, ಕೈಲಾಸ ಪರ್ವತ ಮತ್ತು ಕಾಶಿಯಿಂದ ನೀರನ್ನು ತಂದು ಈ ಪವಿತ್ರ ಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನವಗ್ರಹಗಳ ದರ್ಶನ ಮತ್ತು ಜ್ಯೋತಿರ್ಲಿಂಗಗಳ ದರ್ಶನ ಮತ್ತು ಪಂಚಲಿಂಗೇಶ್ವರರ ದರ್ಶನ, ಅದರ ಜೊತೆಗೆ ಶ್ರೀ ಶನೇಶ್ವರ ಸ್ವಾಮೀಜಿಯವರ ದರ್ಶನವನ್ನು ಕೂಡ ಮಾಡಿಸಿದ್ದೇನೆ. ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ತರಹದ ವಿಡಿಯೋಗಳನ್ನು ನೋಡಲು ಮಾಯಾಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಮುಂದಿನ ವಿಡಿಯೋದಲ್ಲಿ ಹೊಸದಾದಂತಹ ಲೊಕೇಶನ್ದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.